ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ನಿನ್ನೆನ ದಿವಸ ನಾವು ದ್ಯೂತದಲ್ಲಿ ಧರ್ಮರಾಜನು ತನ್ನ ರಾಜ್ಯವನ್ನು ಸಂಪತ್ತಿಯನ್ನು ಸೋಲುವುದಲ್ಲದೆ ತನ್ನ ತಮ್ಮಂದಿರನ್ನು ಹಾಗೂ ದ್ರೌಪದಿಯನ್ನು ಮತ್ತು ತನ್ನನ್ನು ಪಣಕ್ಕೆ ಇಟ್ಟು ಸೋತು ಹೋದುದನ್ನು ಕೇಳಿ ತಿಳಿದಿದ್ದೇವೆ. ಯಾವಾಗ ಧರ್ಮರಾಜನು ತನ್ನನ್ನು ಹಾಗೂ ದ್ರೌಪದಿಯನ್ನು ಪಣಕ್ಕೆ ಇಟ್ಟು ಸೋತು ಹೋದನೋ ಆಗ ದುರ್ಯೋಧನನು ಪ್ರತಿಕಾಮಿಗೆ ನೀನು ಅಂತಃಪುರಕ್ಕೆ ಹೋಗಿ ದ್ರೌಪದಿಯನ್ನು ಕರೆದುಕೊಂಡು ಬಾ ಎಂದು ಆಜ್ಞೆ ಮಾಡಿದನು. ತನ್ನ ಹತ್ತಿರ ಬಂದ ಪ್ರತಿಕಾಮಿಗೆ ದ್ರೌಪದಿಯು ಕೇವಲ ಪುರುಷರು ಇದ್ದ ಆ ಸಭೆಗೆ ನಾನು ಬರುವುದಿಲ್ಲ ಎಂದು ಹೇಳಿ ಕಳಿಸ್ತಾಳೆ. ಆಗ ಸಿಟ್ಟಿಗೆ ಬಂದು ದುರ್ಯೋಧನನು ದ್ರೌಪದಿಯನ್ನು ಕರೆದುಕೊಂಡು ಬಾ ಎಂದು ದುಶ್ಯಾಸನನ್ನು ಕಳಿಸಿಕೊಡ್ತಾನೆ. ದುಶ್ಯಾಸನನು ಬಂದು ದ್ರೌಪದಿಯ ಕೂದಲು ಹಿಡಿದು ಸಭೆಗೆ ಎಳೆದು ತರುತ್ತಾನೆ. ಆಗ ದ್ರೌಪದಿಯು ಸಭೆಯಲ್ಲಿದ್ದ ಭೀಷ್ಮ ದ್ರೋಣರನ್ನು ಕುರಿತು, ಗಂಡನು ಜೀವಿತ ಇದ್ದಾಗ ಅವಳು ಬೇರೆ ಯಾರ ದಾಸಿಯೂ ಆಗುವುದಿಲ್ಲ, ಆದುದರಿಂದ ನಾನು ಕೌರವರ ದಾಸಿ ಆಗಲು ಸಾಧ್ಯವೂ ಇಲ್ಲ. ಅಲ್ಲದೆ ಜೂಜಾಟವು ಇದೊಂದು ಮೋಸಗಾರಿಕೆ ಆಟ. ಇದರಲ್ಲಿ ಗೆಲುವು ಸೋಲುಗಳು ಶಾಸ್ತ್ರೀಯವಾಗಿ ಗ್ರಾಹ್ಯವಾಗುವುದಿಲ್ಲ. ಇದೊಂದು ಮನರಂಜನೆ. ನಿನ್ನನ್ನು ನಾವು ಗೆದ್ದಿದ್ದೇವೆ ಎಂದು ದುರ್ಯೋಧನನು ನೀನು ದಾಸಿ ಎಂದು ದುಶ್ಯಾಸನ ಕಡೆಯಿಂದ ಎಳೆಯಿಸಿ ಕರೆಯಿಸಿದ್ದಾನೆ. ಇದು ಸರಿಯೇ? ಧರ್ಮದ ದೃಷ್ಟಿಯಿಂದ ನಾನು ಕೌರವರ ದಾಸಿಯೇ ಎಂಬುದನ್ನು ಸರಿಯಾಗಿ ನಿರ್ಣಯಿಸಿ ಹೇಳಿ ಎಂದು ಕೇಳ್ತಾಳೆ. ಆಗ ಭೀಷ್ಮ ದ್ರೋಣರು ಕಲಿಯ ಆವೇಶದಿಂದ ಮೋಹಿತರಾಗಿ ನೀನು ನಿನ್ನ ಈ ಪ್ರಶ್ನೆಯನ್ನು ಧರ್ಮಶಾಸ್ತ್ರ ಬಲ್ಲ ನಿನ್ನ ಗಂಡ ಧರ್ಮರಾಜನಿಗೆ ಕೇಳು ಎಂದು ಹೇಳಿ ಸುಮ್ಮನಾಗಿ ಕುಳ್ಕೊತಾನೆ. ಉಳಿದ ಕೃಪಾಚಾರ್ಯ ಮೊದಲಾದ ಎಲ್ಲ ಹಿರಿಯರು ಹಾಗೂ ಧರ್ಮಜ್ಞರು ಕಲಿಯ ಪ್ರವೇಶದಿಂದ ಹಾಗೂ ದುರ್ಯೋಧನನ ಭಯದಿಂದ ಏನನ್ನೂ ಮಾತನಾಡಲಿಲ್ಲ. ವಿದುರನು ಮಾತ್ರ ಸಭೆಯಲ್ಲಿ ಎದ್ದು ನಿಂತು, ಇದು ಅನ್ಯಾಯ, ದ್ಯೂತದಲ್ಲಿ ಸೋಲು ಗೆಲುವು ಶಾಸ್ತ್ರದಿಂದ ಗ್ರಾಹ್ಯವಿಲ್ಲ, ಪಾಂಡವರು ಸೋತಿಲ್ಲ, ಕೌರವರು ಗೆದ್ದಿಲ್ಲ, ಇದು ಮನೋರಂಜನೆಯ ಆಟ. ಆದರೆ ಧೃತರಾಷ್ಟ್ರನಾಗಲಿ ಅವನ ಮಕ್ಕಳಾದ ದುರ್ಯೋಧನಾದಿಗಳಾಗಲಿ ಒಪ್ಪಲಿಲ್ಲ. ವಿದುರನು ತನ್ನ ಎರಡೂ ಕೈಗಳನ್ನು ಮೇಲೆತ್ತಿ, ಇದು ಅನ್ಯಾಯ, ಇದು ಅನ್ಯಾಯ, ನಾನು ದೇವರ ಆಣೆ ಮಾಡಿ ಹೇಳುತ್ತೇನೆ, ಎಲೈ ದ್ರೌಪದಿಯ ನೀನು ಪರಾಜಿತಳಾಗಿಲ್ಲ, ಧರ್ಮದ ದೃಷ್ಟಿಯಿಂದ ನೀನು ಸರ್ವಥಾ ಪರಾಜಿತಳಾಗಿಲ್ಲ, ಈ ಸಭೆಯಲ್ಲಿ ಕೇವಲ ಅಧರ್ಮ ಮಾತ್ರ ತುಂಬಿದೆ, ಎಲ್ಲರೂ ಇಲ್ಲಿ ಅಧರ್ಮವಶರಾಗಿದ್ದಾರೆ ಅಂತಾನೆ. ಆಗ ದುರ್ಯೋಧನನ ತಮ್ಮನಾದ ಕರ್ಣನು ವಿಕರ್ಣನು ಸ್ವತಃ ದುಷ್ಟನಾಗಿದ್ದರೂ ಸಹ ತನ್ನ ದೊಡ್ಡಸ್ತಿಕೆಯನ್ನು ತೋರಿಸಲು ವಿಕರ್ಣ ಹೇಳ್ತಾನೆ, ಇದು ಅನ್ಯಾಯ, ಇದು ಅನ್ಯಾಯ, ದ್ರೌಪದಿಯು ಪರಾಜಿತಳಾಗಿಲ್ಲ ಎಂದನು. ಆಗ ದುರ್ಯೋಧನನು ಅವನ ಕಡೆಗೆ ಸಿಟ್ಟಿನಿಂದ ನೋಡಿದಾಗ ಸುಮ್ಮನಾಗ್ತಾನೆ. ಇಲ್ಲಿಯವರೆಗೂ ಸುಮ್ಮನಿದ್ದ ಭೀಮಸೇನನು ದ್ರೌಪದಿಯ ಕಷ್ಟವನ್ನು ಹಾಗೂ ಧರ್ಮರಾಜನು ಮಾಡುವ ಪುನಃ ಅಧರ್ಮದ ಕಾರ್ಯಗಳನ್ನು ಕಂಡು ಹಿರಿಯರು ಮಾಡುವ ತಪ್ಪನ್ನು ಸ್ವಲ್ಪ ಕ್ಷಮಿಸಿದರೂ ಕೂಡ ಅವರು ಇನ್ನೂ ಹೆಚ್ಚು ದೊಡ್ಡ ತಪ್ಪನ್ನು ಮಾಡಲು ಹೊರಟಿದ್ದರೆ
ಸಣ್ಣವರು ಅದನ್ನು ತಡೆಯಬೇಕು. ಆದರೆ ಹಿರಿಯರಿಗೆ ಶಿಕ್ಷೆ ಕೊಡುವಾಗ ಮಾತಿನಿಂದ ಮಾತ್ರ ಶಿಕ್ಷೆ ಕೊಡಬೇಕು. ಮಧ್ಯಮರು ತಪ್ಪು ಮಾಡಿದಾಗ ಅವರ ಹಣ ಆಸ್ತಿಪಾಸ್ತಿಗಳನ್ನು ಅಪಹರಿಸಿ ಶಿಕ್ಷೆ ಕೊಡಬೇಕು. ಪುನಃ ಪುನಃ ತಪ್ಪು ಮಾಡುವಾಗ ಅವರಿಗೆ ಮಾತ್ರ ದೇಹದಂಡವನ್ನು ಕೊಡಬೇಕು ಎಂದು ಭೀಮಸೇನನು ಎದ್ದು ನಿಂತು ಅರ್ಜುನನಿಗೆ ಹೇಳ್ತಾನೆ. ಅರ್ಜುನ, ಇನ್ನು ಸಹನೆ ಮಾಡಲು ಸಾಧ್ಯವಿಲ್ಲ. ಅಣ್ಣ ಪುನಃ ಪುನಃ ತಪ್ಪು ಮಾಡುತ್ತಿದ್ದಾನೆ. ತನ್ನನ್ನು ಆಶ್ರಯಿಸಿದ ದ್ರೌಪದಿಯನ್ನು ಪಣಕ್ಕೆ ಇಟ್ಟಿದ್ದಾನೆ. ದ್ರೌಪದಿಯನ್ನು ಪಣಕ್ಕೆ ಇಟ್ಟ ಇವನ ಎರಡೂ ಕೈಗಳು ನಾನು ಸುಟ್ಟು ಹಾಕುತ್ತೇನೆ. ಎಲೈ ಸಹದೇವನೇ, ಹೋಗಿ ಬೆಂಕಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಈ ಸಂದರ್ಭದ ಶ್ಲೋಕ ಈ ರೀತಿಯಾಗಿದೆ. ಬಹುತೇತಂ ಪ್ರದಕ್ಷಾಮಿ ಸಹದೇವ ಅಗ್ನಿಂ ಆನಯ. ಧರ್ಮರಾಜನ ಮಾತನ್ನು ಕೇಳಿ ಅರ್ಜುನನು ಭೀಮಸೇನನಿಗೆ ಹೇಳ್ತಾನೆ, ಅಣ್ಣ, ನಿನ್ನ ಸಿಟ್ಟನ್ನು ಶಾಂತಗೊಳಿಸು. ಎಷ್ಟಾದರೂ ಧರ್ಮರಾಜನು ನಮ್ಮ ಅಣ್ಣ. ಜ್ಯೇಷ್ಠ ಭ್ರಾತ ಪಿತು ಸಮಃ ಎಂಬ ನಿಯಮಕ್ಕೆ ಅನುಸಾರವಾಗಿ ಅವನು ಕ್ಷಮೆಗೆ ಯೋಗ್ಯನಾಗಿದ್ದಾನೆ. ಕೈಯನ್ನು ಸುಡುವಂತಹ ಕಠೋರ ಶಿಕ್ಷೆ ಕೊಡಬೇಕೇ? ಇದು ಸರಿಯೇ ಹೇಳು ಎಂದಾಗ ಭೀಮನು ಹೇಳ್ತಾನೆ, ಅರ್ಜುನ, ಚಿಂತೆ ಮಾಡಬೇಡ. ನಾನು ಪ್ರತ್ಯಕ್ಷವಾಗಿ ಅವನ ಕೈಯನ್ನು ಸುಡುವುದಿಲ್ಲ. ಆದರೆ ನಮಗಿಂತ ಹಿರಿಯರು ತಪ್ಪು ಮಾಡುತ್ತಿರುವಾಗ ತಪ್ಪುಗಳನ್ನು ಮಾಡುವ ಭರದಲ್ಲಿ ವಿವೇಕ ಕಳೆದುಕೊಂಡಾಗ ನಾನು ಮಾಡುತ್ತಿರುವುದು ತಪ್ಪಾಗಿದೆ ಎಂದು ತಿಳುವಳಿಕೆ ಕೊಡುವುದಕ್ಕೋಸ್ಕರ ಕಠೋರ ಮಾತಿನಿಂದ ಅವರನ್ನು ಶಿಕ್ಷಿಸಬೇಕು ಎಂಬ ಸಂದರ್ಭ ಶಾಸ್ತ್ರ ಸಮ್ಮತವಾಗಿದೆ. ಅಣ್ಣನು ಪಶ್ಚಾತ್ತಾಪಪಟ್ಟು ತನ್ನ ತಪ್ಪಿನ ಪಶ್ಚಾತ್ತಾಪ ಮಾಡಿಕೊಳ್ಳಲಿ ಎಂದನು. ಆಗ ಕರ್ಣನು ದ್ರೌಪದಿಯನ್ನು ಕುರಿತು ವ್ಯಂಗ್ಯವಾಗಿ ಮಾತಾಡ್ತಾನೆ. ಎಲೈ ಸುಂದರಿ, ನಿನ್ನ ಗಂಡಂದಿರು ದಾಸರಾಗಿದ್ದಾರೆ. ನಿನ್ನ ಪತಿಗಳಾಗಲು ಯೋಗ್ಯರಲ್ಲ. ಈಗ ನೀನು ಪತಿಹೀನೆ ಅನಾಥೆಯಾಗಿದ್ದಿ. ದುರ್ಯೋಧನನ ಅಂತಃಪುರಕ್ಕೆ ಹೋಗು ಎಂದನು. ಆಗ ದುರ್ಯೋಧನನು ಪಾಂಡವರ ಅಣ್ಣ ತಮ್ಮಂದಿರಲ್ಲಿ ಇರುವ ಒಗ್ಗಟ್ಟನ್ನು ದೂರ ಮಾಡಲು, ಅವರಲ್ಲಿ ಭೇದವನ್ನು ಹುಟ್ಟಿಸಲು ಹೀಗೆ ಹೇಳ್ತಾನೆ, ದ್ರೌಪದಿ, ನಿನ್ನ ಈ ಬಹು ದುಃಖಕ್ಕೆ ಕಾರಣ ಧರ್ಮರಾಜನಾಗಿದ್ದಾನೆ. ಒಂದು ವೇಳೆ ಉಳಿದ ಪಾಂಡವರು ಇಂದಿನಿಂದ ಧರ್ಮರಾಜನು ನಮ್ಮ ಅಣ್ಣ ಅಲ್ಲ, ಅವನಿಗೂ ನಮಗೂ ಸಂಬಂಧವಿಲ್ಲ ಎಂದು ಹೇಳಿದರೆ, ಅಥವಾ ಇದೇ ಮಾತನ್ನು ಭೀಮಾರ್ಜುನರಲ್ಲಿ ಯಾರಾದರೂ ಒಬ್ಬರೂ ಹೇಳಿದರೂ ಸಹ ನಾನು ನಿನ್ನನ್ನು ಈ ದಾಸಿತನದಿಂದ ಮುಕ್ತಳನ್ನಾಗಿ ಮಾಡ್ತೇನೆ ಅಂತಾನೆ. ದುರ್ಯೋಧನನ ಮಾತಿನಲ್ಲಿರುವ ಕುತಂತ್ರವನ್ನು ತಿಳಿದ ಭೀಮಸೇನನು ಎದ್ದು ನಿಂತು ಹೇಳ್ತಾನೆ, ಧರ್ಮರಾಜ ಏನೂ ತಪ್ಪು ಮಾಡಿದರೂ ಅವನು ನಮ್ಮ ಅಣ್ಣನು, ನಮಗೆ ಹಿರಿಯನು, ನಮಗೆ ಪೂಜ್ಯನು, ಇದರಲ್ಲಿ ಯಾವ ಸಂದೇಹವಿಲ್ಲ. ದ್ರೌಪದಿಯನ್ನು ಬಿಡು ಎಂದು ಯಾಚನೆ ಮಾಡುವುದಿಲ್ಲ. ನಿನಗೆ ಆಜ್ಞೆ ಮಾಡುತ್ತೇನೆ. ಏಕೆಂದರೆ ನಾನು ನಿಮ್ಮೆಲ್ಲರಿಗಿಂತಲೂ ಹಿರಿಯರಾಗಿದ್ದೇನೆ. ಕೇವಲ ವಯಸ್ಸಿನಲ್ಲಿ ಅಲ್ಲ ಹೊರತು ಬಲದಲ್ಲಿಯೂ ಸಹ ಹಿರಿಯನಾಗಿದ್ದೇನೆ. ಕ್ಷತ್ರಿಯರಲ್ಲಿ ಯಾರು ಬಲಿಷ್ಠರೋ ಅವರೇ ಹಿರಿಯರು ಎಂದು ಅನಿಸಿಕೊಳ್ತಾರೆ. ನನ್ನ ಶಕ್ತಿಯ ಶ್ರೇಷ್ಠತ್ವದ ವಿಷಯದಲ್ಲಿ ನಿಮ್ಮಲ್ಲಿ ಯಾರಿಗಾದರೂ ಸಂಶಯವಿದ್ದರೆ ಹೇಳ್ರಿ. ನೀವೆಲ್ಲರೂ ಸೇರಿ ಬೇಕಾದರೆ ನನ್ನ ಮೇಲೆ ಆಕ್ರಮಣ ಮಾಡಿ. ಯಾರು ಯಾರು ನನ್ನ ಜೊತೆಗೆ ಯುದ್ಧ ಮಾಡಲು ಬಯಸುವರೋ
ಅವರೆಲ್ಲ ನನ್ನ ಮೇಲೆ ಆಕ್ರಮಣ ಮಾಡಲಿ. ನಿಮ್ಮೆಲ್ಲರನ್ನ ಕಾಲ ಕೆಳಗೆ ಹಾಕಿ ಪುಡಿ ಮಾಡಿ ಹಾಕ್ತೇನೆ. ಈ ರೀತಿಯಾದ ಸಿಂಹನಾದವನ್ನು ಮಾಡುತ್ತಾ ಯಾವಾಗ ಭೀಮಸೇನನು ಎದ್ದು ನಿಂತನೋ ಆಗ ಸಭೆಯಲ್ಲಿದ್ದ ಎಲ್ಲರೂ ಗಡಗಡ ನಡುಗಿದರು. ಭಯಪಟ್ಟ ಯಾರ ಮುಖದಿಂದಲೂ ಒಂದು ಶಬ್ದವೂ ಬರಲಿಲ್ಲ. ಆಗ ಭೀಷ್ಮ, ದ್ರೋಣ, ವಿದುರರು ಎದ್ದು ನಿಂತು, ಭೀಮ, ನೀನು ಹೇಳಿದ್ದೆಲ್ಲ ಸತ್ಯವಿದೆ, ಕೌರವರನ್ನು ಕ್ಷಮಿಸು ಎಂದು ಅವನ ಕೈಯನ್ನು ಹಿಡಿದು ಕೂಡಿಸ್ತಾರೆ. ಭೀಮನು ಕುಳಿತ ಮೇಲೆ ಶಕುನಿ, ದುರ್ಯೋಧನಾದಿಗಳು ಸಮಾಧಾನ ಹೊಂತಾರೆ. ಭೀಷ್ಮ, ದ್ರೋಣ, ವಿದುರ ಹಾಗೂ ಧರ್ಮರಾಜನು ಕೌರವರನ್ನು ಕ್ಷಮಿಸು ಎಂದು ಹೇಳಿ ಕೂಡಿಸಿದಾಗ ಭೀಮನು ಹಿರಿಯರ ಮಾತಿಗೆ ಬೆಲೆ ಕೊಡುವುದಕ್ಕೋಸ್ಕರ ಕೌರವರನ್ನು ಕೊಲ್ಲದೆ ಸುಮ್ಮನಾಗ್ತಾನೆ. ಮೊದಲು ಹಿರಿಯರಿಗೆ ಚಿಕ್ಕವರೆಲ್ಲ ಮರ್ಯಾದೆ ಕೊಡಬೇಕು ಎನ್ನುವುದನ್ನು ಕಲಿಸಿಕೊಡ್ತಾನೆ. ತಪ್ಪು ಮಾಡಿದ್ದರೂ ತಪ್ಪಿತಸ್ಥನಾದ ಅಣ್ಣನನ್ನು ಮೀರಿ ನಡೆಯಲಿಲ್ಲ. ಇದರ ಹಿಂದೆ ಇನ್ನೊಂದು ಕಾರಣವೂ ಇತ್ತು. ದುರ್ಯೋಧನಾದಿ ಕಡೆಯಿಂದ ಇನ್ನೂ ಹೆಚ್ಚಿನ ಪಾಪವನ್ನು ಮಾಡಿಸಬೇಕಾಗಿತ್ತು. ಮತ್ತು ಶ್ರೀ ವಾದಿರಾಜರ ಪ್ರಕಾರ ಎಂತಹ ಸಂಕಟದಲ್ಲಿಯೂ ಸಹ ಭೀಮಸೇನನು ತನ್ನ ಆರಾಧ್ಯನಾದ ಶ್ರೀಕೃಷ್ಣನ ಸಂಕಲ್ಪಕ್ಕೆ ವಿರುದ್ಧ ಹೋಗಲಿಲ್ಲ. ಸರ್ವಜ್ಞನಾದ ಭೀಮಸೇನನಿಗೆ ದುರ್ಯೋಧನಾದಿಗಳನ್ನು ಈಗ ಸಂಹರಿಸದೆ ಮುಂದೆ ಕುರುಕ್ಷೇತ್ರದ ಯುದ್ಧದಲ್ಲಿ ಸಂಹರಿಸಿ ಏಕಕಾಲದಲ್ಲಿ ಭೂಭಾರವನ್ನು ದೂರ ಮಾಡಬೇಕು ಎಂದು ಶ್ರೀಕೃಷ್ಣನ ಸಂಕಲ್ಪವಿದೆ. ಇದನ್ನು ಅರ್ಥ ಮಾಡಿಕೊಂಡ ಭೀಮಸೇನನು ಚಿಕ್ಕ ಪುಟ್ಟ ಧರ್ಮಗಳನ್ನು ಸಹಿಸದೆ ಆಗಿಂದಾಗಲೇ ಶಿಕ್ಷೆಯನ್ನು ಕೊಡುವುದು ತನ್ನ ಸ್ವಭಾವವಾಗಿದ್ದರೂ ತನ್ನೆದುರಿಗೆ ಆಗುವ ದ್ರೌಪದಿ ಅಪಮಾನವನ್ನು ನೋಡಿಯೂ ಸುಮ್ಮನಿದ್ದನು. ಇದರ ಜೊತೆಯಲ್ಲಿ ದ್ರೌಪದಿಯು ಆತ್ಮರಕ್ಷಣೆಯಲ್ಲಿ ಸಮರ್ಥಳಿದ್ದಾಳೆ. ನಮ್ಮೆಲ್ಲರ ಮೇಲೆ ಹಾಗೂ ದ್ರೌಪದಿಯ ಮೇಲೆ ಶ್ರೀಕೃಷ್ಣನ ಪರಮಾನುಗ್ರಹವಿದೆ. ಆದ್ದರಿಂದಾಗಿ ಶ್ರೀಕೃಷ್ಣನು ದ್ರೌಪದಿಯ ಮಾನವನ್ನು ಸಂರಕ್ಷಿಸುತ್ತಾನೆ ಎಂಬ ವಿಶ್ವಾಸ ಭೀಮಸೇನನಿಗೆ ಇದ್ದುದರಿಂದ ತನ್ನೆದುರಿನಲ್ಲಿ ದ್ರೌಪದಿಯ ಮೇಲೆ ಆಗುವ ಅಪಮಾನವನ್ನು ಸಹಿಸ್ತಾನೆ. ಆಗ ಪಾಂಡವರು ಹೇಡಿಗಳಾಗಿ ಭಯಭೀತರಾಗಿ ಸುಮ್ಮನಿರುವರು ಎಂದು ತಪ್ಪಾಗಿ ತಿಳಿದ ದುರ್ಯೋಧನನು ತಾನು ಉಟ್ಟುಕೊಂಡ ಪಂಚೆಯನ್ನು ಮೇಲೆ ಮಾಡಿ ತನ್ನ ತೊಡೆಯನ್ನು ದ್ರೌಪದಿಗೆ ತೋರಿಸುತ್ತಾ, ಬಾ ಇಲ್ಲೇ ಬಂದು ಕುಳಿತುಕೋ ಎಂದನು. ದುರ್ಯೋಧನನ ಈ ದುಷ್ಟತನವನ್ನು ಕಂಡು ಭೀಮಸೇನನು ಸಿಂಹನಾದ ಮಾಡಿ ಪ್ರತಿಜ್ಞೆ ಮಾಡ್ತಾನೆ. ಸಮಯ ಬಂದಾಗ ನಿನ್ನ ಈ ಎರಡೂ ತೊಡೆಗಳನ್ನು ನನ್ನ ಗದೆಯಿಂದ ಒಡೆದು ಹಾಕುತ್ತೇನೆ. ಇದನ್ನು ಕೇಳಿಯೂ ದುಷ್ಟ ದುರ್ಯೋಧನನು ದುರ್ಯೋಧನನ ದುಷ್ಟತನ ಕಡಿಮೆ ಆಗಲಿಲ್ಲ. ಪಾಂಡವರ ಕುರಿತು ಹೀಗೆ ಹೇಳ್ತಾನೆ, ಪಾಂಡವರೇ, ನಿಮ್ಮ ಹತ್ತಿರ ದ್ಯೂತದಲ್ಲಿ ಪಣಕ್ಕೆ ಇಡಲು ಯಾವ ವಸ್ತುಗಳು ಉಳಿಯದೇ ಇದ್ದರೆ ನಿಮ್ಮ ಕೃಷ್ಣನನ್ನು ಪಣಕ್ಕೆ ಇಡಿ ಎಂದ. ಆಗ ಭೀಮಸೇನನು ಪುನಃ ಹೇಳ್ತಾನೆ, ದೇವರ ನಿಂದೆಯನ್ನು ನನ್ನ ಎದುರಿಗಾಗಲಿ ಅಥವಾ ನನ್ನ ಹಿಂದೆಯಾಗಲಿ ಯಾರಾದರೂ ಮಾಡಿದರೆ ಅವರ ನಾಲಿಗೆ ಸೀಳಿ ಹಾಕುವೆನು ಎಂದು ನನ್ನ ಪ್ರತಿಜ್ಞೆ ಇದೆ. ದುರ್ಯೋಧನ, ಇಂದು ನೀನು ನನ್ನ ಎದುರಿನಲ್ಲಿಯೇ ನನ್ನ ಆರಾಧ್ಯ ದೇವನಾದ ಶ್ರೀಹರಿಯನ್ನು ನಿಂದೆ ಮಾಡಿದಿ. ನಿಂದೆಯನ್ನು ಮಾಡಿರುವೆ. ಆದ್ದರಿಂದ ಯೋಗ್ಯ ಸಮಯ ಬಂದಾಗ ನಿನ್ನ ತೊಡೆಗಳನ್ನು ಒಡೆದು ನಿನ್ನ ನಾಲಿಗೆಯನ್ನು ಸೀಳಿ ಗದೆಯಿಂದ ನಿನ್ನನ್ನು ಕೊಂದು ಕಾಲ್ ಕೆಳಗೆ ಹಾಕಿ ನಿನ್ನ ತಲೆಯನ್ನು ಹೊಸೆದು ಹಾಕುವೆನು ಎಂದನು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಸಂದರ್ಭವನ್ನು ಈ ರೀತಿಯಾಗಿ ವರ್ಣಿಸಿದ್ದಾರೆ.
ಅಥಮ ಅಬ್ರವೀತೃಕೋದರಃ ಕೃತೆ ಅವಮಾನನೆ ಹರೇಃ ನಿಪಾತ್ಯ ಭೂತಲೆ ಹಿತೆ ಶಿರೋ ಮೃದ್ದಿಶ್ಯ ಇತಿ ಅಲಂ. ದುರ್ಯೋಧನನನ್ನು ಭೀಮನು ಆಗಲೇ ಕೊಲ್ಲಬೇಕಾಗಿತ್ತು. ಆದರೆ ಅವನ ಪಾಪದ ಕೊಡ ಇನ್ನೂ ತುಂಬಿರಲಿಲ್ಲ. ಅದಕ್ಕಾಗಿ ಭೀಮಸೇನನು ದುರ್ಯೋಧನನನ್ನು ಕೊಲ್ಲದೆ ಸಹನೆಯನ್ನು ವ್ಯಕ್ತಪಡಿಸ್ತಾನೆ. ಆಗ ಪುನಃ ದುಷ್ಟನಾದ ಕರ್ಣನು ಏ ದ್ರೌಪದಿ, ಇನ್ನು ಮೇಲೆ ನಿನ್ನ ಪಾಲಿಗೆ ಪಾಂಡವರಿಲ್ಲ, ನನ್ನ ರಾಜನಾದ ದುರ್ಯೋಧನ ಅಂತಃಪುರಕ್ಕೆ ಹೋಗು ಎಂದನು. ಆಗ ಭೀಮನು ಅವನನ್ನು ಹೊಡೆಯಲು ಎದ್ದು ನಿಲ್ತಾನೆ. ಅರ್ಜುನನೂ ಎದ್ದು ನಿಂತಾನೆ. ಆಗ ಧರ್ಮರಾಜನು ಅವರಿಬ್ಬರನ್ನು ತಡೆದು ಕರ್ಣನನ್ನು ತಪ್ಪದೇ ಶಿಕ್ಷಿಸೋಣ, ಆದರೆ ಇನ್ನೂ ಆ ಸಮಯ ಬಂದಿಲ್ಲ, ಕೆಲವು ದಿನ ಸಹನೆ ಮಾಡೋಣ, ಸ್ವಲ್ಪ ಸಹನೆ ಮಾಡಿ ಎಂದು ಅವರನ್ನು ತಡಿತಾನೆ. ಆಗ ಅವರಿಬ್ಬರು ತಮ್ಮ ಸ್ಥಳದಲ್ಲಿ ಹೋಗಿ ಕುಳಿತುಕೊಳ್ತಾರೆ. ಆಗ ದುರ್ಯೋಧನನು ದುಶ್ಯಾಸನನಿಗೆ ಆಜ್ಞೆ ಮಾಡ್ತಾನೆ. ದುಶ್ಯಾಸನ, ಹೋಗು, ಈ ಪಾಂಡವರು ನಮ್ಮ ದಾಸರಾಗಿದ್ದಾರೆ, ಅವರಿಗೆ ಬೆಲೆ ಬಾಳುವ ರೇಷ್ಮೆ ಬಟ್ಟೆ, ಕಿರೀಟ ಹಾಗೂ ಆಭರಣಗಳನ್ನು ಧರಿಸುವ ಅಧಿಕಾರವಿಲ್ಲ. ನಮ್ಮ ಅರಮನೆಯ ದಾಸರಂತೆ ಚರ್ಮದಿಂದ ಮಾಡಿದ ಬಟ್ಟೆಯನ್ನು ಧರಿಸಬೇಕು. ಅವರಿಗೆ ಚರ್ಮದ ಬಟ್ಟೆಯನ್ನು ಕೊಡು ಅಂತ ಹೇಳ್ತಾನೆ. ಮುಂದೇನಾಯಿತು ಅನ್ನೋದನ್ನು ನಾಳಿನ ದಿವಸ ನೋಡೋಣ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವ ಅವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.